ಓಕೆ, ಹೇಳ್ತೀನಿ ಸರ್. ನೋಡಿ ಚೆಕ್ ಮಾಡಿ. ಸೊ ಹಾಂ, ನಂಗನ್ನಿಸ್ದಾಗೆ ಈ 9ನೇ ಚಾಪ್ಟ್ರಿಂದ ನಾವು ಗಾ ಕಲಿಕ್ಕೆ ಹೋಗ್ತಾ ಇದ್ದೀವಿ. ಗಾ ಗಾ ಅನ್ನೋ ಏಜೆಂಟ್. ಸೊ ಅದಕ್ಕೆ ಏನು ಮಾಡೋಣ ಅಂದರೆ ಈ ಚಾಪ್ಟ್ರಲ್ಲಿ ನೋಡಿ, ಈ 4 ಪದಗಳಿದೆ. ಒಂದು ಅಡ್ಜೆಕ್ಟಿವ್ ಯಾವುದು? ಸುಖಿದೆಸ್ಸು, ಜೋಜುದೆಸ್ಸು. ಆಮೇಲೆ ವರ್ಬ್ ಇದೆ ಯಾವುದು? ವಕರಿಮಸ್ಸು, ಅರಿಮಸ್ಸು. ಸುಖಿದೆಸ್ ಅಂದರೆ ಇಷ್ಟ ಅಂತ, ಜೋಜುದೆಸ್ ಅಂದರೆ ಪರಿಣಿತನಾಗಿದ್ದೀನಿ, ವಕರಿಮಸ್ ಅಂದರೆ ತಿಳಿಯುತ್ತೆ ಇಲ್ಲ ಗೊತ್ತಾಗುತ್ತೆ, ಅರಿಮಸ್ ಅಂದರೆ ಇದೆ. ಈ 4ನೇ ಯಾವ ಥರ ನೆನ್ಪಿಟ್ಕೊಳ್ಳೋಣ ಅಂದರೆ, ಸುಖಿದೆಸ್ ಏನು? ಸುಖಿದೆಸ್ ಏನಿಷ್ಟ? ನಾವು ಕೇಕಿಗ ಸುಖಿದೆಸ್. ಸೊ ಯಾರಿಗೆ ಅಂತ ಹೇಳಬೇಕಾದ್ರೆ ವಾ ಅಲ್ಲಿ ಹೇಳೋಣ. ಡ್ಯಾಶ್ ವಾ ಡ್ಯಾಶ್ಗ ಸುಖಿದೆಸ್, ನನಗೆ ಕೇಕ್ ಇಷ್ಟ. ವತಾಶಿ ವಾ ಕೇಕಿಗ ಸುಖಿದೆಸ್. ಈಗ ಇಲ್ಲಿ ಸಿಂಗಿಂಗ್ ಉತ ಅಂತ ಹಾಕಿದ್ದೀನಿ. ಸೊ ಜೋಜುದೆಸ್, ನಾನು ಹಾಡಲ್ಲಿ ಪರಿಣಿತನಾಗಿದ್ದೇನೆ. ವತಾಶಿ ವಾ ಉತಗ ಜೋಜುದೆಸ್. ಈ ಥರ. ಸೊ ನಾನು ಬರಲ್ಲ ಇಲ್ಲಿ ವಕರಿಮಸ್ ಅಂತಿದೆ. ವಕರಿಮಸ್ ಅಂದರೆ ಅರ್ಥ ಆಗುತ್ತೆ, ತಿಳಿಯುತ್ತೆ ಅಲ್ಲ, ತಿಳಿಯುತ್ತೆ. ಏನು ತಿಳಿಯುತ್ತೆ? ಏನು? ನಿಹೋಂಗೋಗ ವಕರಿಮಸ್. ಯಾರಿಗೆ? ನನಗೆ. ವತಾಶಿವ ನಿಹೋಂಗೋಗ ವಕರಿಮಸ್. ನೆಕ್ಸ್ಟ್ ಇದೆ ಅಂತಿದೆ. ಏನಿದೆ? ಕ್ಯಾಮ್ರಾ ಇದೆ. ಕ್ಯಾಮ್ರಾಗ ಅರಿಮಸ್. ಯಾರ ಹತ್ರ ಇದೆ? ನನ್ನ ಹತ್ರ ಇದೆ. ವತಾಶಿವ ಕ್ಯಾಮ್ರಾಗ ಅರಿಮಸ್. ಸೊ ನಾವು ಈ ಫಾರ್ಮೆಟಲ್ಲಿ ನೆನ್ಪಿಡ್ಕೋಬೇಕು. ಡ್ಯಾಶಿಗ ಒಂದು ಅಡ್ಜೆಕ್ಟಿವ್ ಬರುತ್ತೆ. ಅಡ್ಜೆಕ್ಟಿವ್ ದೆಸ್ಸು ಇಲ್ಲ ವಿಮಸ್ಸು. ಅದರಲ್ಲಿ ಎರಡೇ ವರ್ಬ್ ಬರೋದು. ಅದೊಂದು ಎಕ್ಸೆಪ್ಷನ್ನು. ನಾವೆಲ್ಲ ಓ ಅಲ್ಲಿ ನೋಡಿದ್ದೀವಿ, ಓ ವಿಮಸ್. ಸೊ ದೆನ್ ವಾ ಓ ಕಕಿಮಾಸ್ ಅಂತ. ಅದು ಈ ಚಾಪ್ಟರ್ ಮಾತ್ರ 2 ವರ್ಬ್. ಯಾವುದದು? ವಕರಿಮಸ್ಸು ಮತ್ತು ಅರಿಮಸ್ಸು. ಇವೆರಡೇ ನಾವು ಗಾಲ್ ಹೇಳ್ತೀವಿ. ಸೊ ನಾವು ಈ ಥರ ನೆನ್ಪಿಡ್ಕೊಂಡು ಅಕ್ಷರನ ಅರ್ಥ ಮಾಡ್ಕೊಂಡು ಹೋಗೋಣ. ಇದೊಂದು ಚಾಪ್ಟರ್ ಮಾತ್ರ ಅಷ್ಟೇ ಈ ಥರ ಇರೋದು. ಇನ್ನೆಲ್ಲ ಕನ್ನಡಕ್ಕೆ ಸೇಮ್. ಎಸ್, ಈಗ ನಮಗೆ ಗೊತ್ತಾಗಿದೆ ಯಾವ ಥರ ಸೆಂಟೆನ್ಸ್ ಓದಬೇಕು ಅಂತ. ಸೆಂಟೆನ್ಸ್ ಓದ್ತಾ ಹೋಗೋಣ ಬನ್ನಿ. ಹರ್ಷಿತಾ ಸರ್. ಹಾಯ್ ಸೆನ್ಸೆ. ವತಾಶಿ ವಾ ಯಾ ಇತಾರಿಯಾ ಐ ಇತಾರಿಯಾ ರ್ಯೋರಿಗ ಸುಕಿಮಸ್. ಸುಖಿಮಸ್ ಅಲ್ಲ, ಸುಖಿದೆಸ್. ಸಾರಿ, ಸುಕಿದೆಸ್. ಹಾಂ ಅರ್ಥ. ಸುಖಿದೆಸ್ ಅಂದರೆ ಇಷ್ಟ. ಏನಿಷ್ಟ? ಇದಿಷ್ಟ. ಇಟಾಲಿಯನ್ ಊಟ ಇಷ್ಟ ನನಗೆ. ಇಟಾಲಿಯನ್ ಊಟ ಇಷ್ಟ. ಎಸ್, ನನಗೆ. ಸೊ ಇಲ್ಲಿ ನೀ ಅಂತ ಹೇಳಬೇಕಿತ್ತು. ನನಗೆ ಗೆ ಇರೋದ್ರಿಂದ ನಾನು ಇಲ್ಲಿವರೆಗೂ ಗೆ ಬಂದರೆ ನೀ ಹಾಕಿ ಅಂತ ಹೇಳ್ತಿದ್ದೆ. ಬಟ್ ಇಲ್ಲಿ ಹಂಗೆ ಬರಲ್ಲ. ಯಾಕೆಂದರೆ ಇಲ್ಲಿ ಕಾಂಟೆಕ್ಸ್ಟೇ ಬೇರೆ. ಅದು ಇಷ್ಟ ಅನ್ನೋ ಕಾಂಟೆಕ್ಸ್ನ ಮಾಡ್ತಾ ಇದ್ದೀವಿ. ಅದನ್ನು ಯಾರು ಅಂತ ಹೇಳಬೇಕು? ವಾ ಹೇಳಬೇಕು. ವತಾಶಿವ ಇತಾರಿಯರಿಗ ಸುಖಿದೆಸ್. ಎಸ್, ಅದಾಯ್ತಾ. ನೆಕ್ಸ್ಟ್ ಚಂದ್ರಸನ್. ವತಾಶಿ ವಾ ನಿಹೋಂಗೋಗ ಸುಕೋಶಿ ವಕಾರಿಮಾಸ್. ನನಗೆ ಜಾಪನೀಸ್ ಸ್ವಲ್ಪ ಅರ್ಥ ಆಗುತ್ತೆ. ಎಸ್. ಸೊ ಇದು ಸುಕೋಶಿ ಇದೆಲ್ಲ, ಇದು ಅಡ್ವರ್ಬ್. ಇದನ್ನು ಬಣ್ಣಿಸ್ತಾ ಇದೆ ವಕಾರಿಮಸ್. ಸೊ ಇಲ್ಲಿ ತುಂಬ ಅರ್ಥ ಆಗುತ್ತೆ. ಹೇಳ್ಬೋದಾ? ತೊತೆಮೋ ವತಾಶಿ ವಾ ನಿಹೋಂಗೋಗ ತೊತೆಮೋ ವಕಾರಿಮಾಸ್. ಇದು ತೊತೆಮೋ ಬರಲ್ಲ, ತಕ್ಸಾನ್ ಬರುತ್ತೆ. ತೊತೆಮೋ ಯಾಕೆ ಬರಲ್ಲ ಅಂದರೆ ಅದು ಫೀಲಿಂಗ್ಸ್ ಹೇಳೋಕ್ಕೆ ಬಳಸ್ತೀವಿ. ಅದು ನೋಡೋಣ, ಡಿಫ್ರೆನ್ಸ್ ಮುಂದೆ ನೋಡೋಣ. ಇಲ್ಲಿ ತಕ್ಸಾನ್ ಅಂದರೆ ತುಂಬ ತುಂಬ ಅರ್ಥ ಆಗುತ್ತೆ. ಅದರಲ್ಲಿ ಡಿಫ್ರೆನ್ಸ್ ಇದೆ. ಯಾಕೆ ತಕ್ಸಾನ್, ಯಾಕೆ ತೊತೆಮೋ ಮುಂದೆ ಹೇಳ್ತೀನಿ. ಬಟ್ ಇಲ್ಲಿ ಏನು ಪಾಯಿಂಟ್ ಮೇನ್ ಅಂದರೆ, ವರ್ಬ್ನ ಬಣ್ಣಿಸೋದು ಯಾವುದು? ಅಡ್ವರ್ಬ್. ಅದು ಯಾವಾಗಲೂ ವರ್ಬ್ ಪಕ್ಕ ಬರುತ್ತೆ. ಅದು ನೆನಪಿರಲಿ ಅಂತ ಅಷ್ಟೇ. ನೆಕ್ಸ್ಟ್ ಕಲೆ ಸರ್. ಕ್ಯೋವಾ ಕೊದೊಮೊನು ತಂಜೋಬಿನಿ ತಂಜೋಬಿ ದೆಸ್ಕರ
ಹಯಕು ಕಾ ಹಯಕು ಖೈರಿಮಸ್. ಕಾರಿಮಸ್, ಎಸ್. ಇದು ಇದು ಹೊಸ ಗ್ರಾಮರು ಕರ ಅಂತ ಬಂದಿದೆ. ಈಗ ನೋಡಿ, ಇದನ್ನು ಯಾವ ಥರ ಅನಾಲಿಸಿಸ್ ಮಾಡ್ತೀನಿ ಅಂದರೆ, ಇಲ್ಲಿ 2 ಸೆಂಟೆನ್ಸ್ ಇದೆ. ಇದೊಂದು ಸೆಂಟೆನ್ಸು, ಸೆಂಟೆನ್ಸ್ 1, ಇದೊಂದು ಸೆಂಟೆನ್ಸ್ 2. ಸೆಂಟೆನ್ಸ್ 1 ಏನು ಅಂದರೆ, ಕ್ಯೋವ ಕೊದೊಮೊನೊ ತಾಂಜೋಬಿ ದೆಸ್. ಏನಂತೆ, ಇವತ್ತು ಮಗನ ಬರ್ತಡೇ. ಅದೊಂದು ಸೆಂಟೆನ್ಸ್ ಆಯಿತು ಅರ್ಥ. 2ನೇ ಸೆಂಟೆನ್ಸ್ ಏನು, ಬೇಗ ತೆರಳ್ತೀನಿ. ಹಾಂ, ಈಗ ಈ 2 ಸೆಂಟೆನ್ಸ್ನ ನಾನು ಸೇರಿಸ್ತೀನಿ. ನಾನು ಬೇಗ ತೆರಳ್ತೀನಿ ಯಾಕೆ ಅಂದರೆ, ಇದು ಇರೋದ್ರಿಂದ ಅದಕ್ಕೆ. ಹಾಂ, ಈ ಸೆಂಟೆನ್ಸ್ 2 ಇದನ್ನು ಮಾಡ್ತೀನಿ ಯಾಕೆ ಅಂದರೆ ಇದು ಇರೋದ್ರಿಂದ ಅಂತ ಅರ್ಥ. ಸೊ ಕನ್ನಡದಲ್ಲಿ ಹೇಳೋದಾದರೆ, ಕ್ಯೋವ ಕೊದೊಮೊನು ತಾಂಜೋಬಿ ದೆಸ್ಕರ ಹಯಕು ಕೈರಿಮಸ್. ಇವತ್ತು ಮಗುವಿನ ಬರ್ತಡೇ ಇರೋದ್ರಿಂದ ಬೇಗ ಹೋಗ್ತೀನಿ ಅಷ್ಟೇ. ಯಾರು ಓದಿದ್ದಿ ಸೆಂಟೆನ್ಸ್? ಕಲಿಸನ್, ಅರ್ಥ ಆಯ್ತದ? ಇರೋದ್ರಿಂದ ಅನ್ನೋ ಬದಲಿ ಇವತ್ತು ಮಗುವಿನ ಬರ್ತ್ಡೇ ಇದೆ, ಆದ್ದರಿಂದ ಹಂಗೂ ಹೇಳ್ಬೋದು. ಆದರೆ ಅದು ನಿಮಗೆ ಆ ಥರ ಹೇಳೋಕ್ಕೆ ಈ ಚಾಪ್ಟ್ರಲ್ಲಿ ಹೇಳ್ಕೊಟ್ಟಿಲ್ಲ. ಅದಕ್ಕೆ ಬರೋಣ, ಅದು ಇದೆ, ಹಂಗೂ ಹೇಳ್ಬೋದು. ಸೇಮ್ ಆ ಥರನೂ ಕನ್ನಡದಲ್ಲಿ ಹೇಳ್ತೀವಲ್ಲ, ಅದೇ ಥರ ಜಾಪನೀಸ್ ಹೇಳ್ಬೋದು. ಬಟ್ ಅದು ನೆಕ್ಸ್ಟ್ ಚಾಪ್ಟ್ರಲ್ಲಿ ಬರುತ್ತೆ. ಈ ಅವ್ರು ಹೇಳಿರೋದು ಈ ಥರ, ಇರೋದ್ರಿಂದ ಇದು ಮಾಡ್ತೀನಿ ಅಂತ. ದೆಸ್ಸಕ್ಕೆ ಕರಾನ ಕೂಡಿಸ್ಬಿಟ್ಟು ಒಂದು ನಿಮಿಷ. ದೆಸ್ಸಿಗೆ ಒಂದು ನಿಮಿಷ. ದೆಸ್ಸಿಗೆ ಕರಾನ ಕೂಡಿಸ್ಬಿಟ್ಟು ಇದು ಮಾಡ್ತೀನಿ, ವಿಮಸ್. ಹಾಂ, ಈ ಥರನೇ ಬಿಡ್ಕೊಬೋದಾ? ಇರೋದ್ರಿಂದ ಮಾಡ್ತೀನಿ. ಏನಿರೋದ್ರಿಂದ, ಬರ್ತಡೇ ಇರೋದ್ರಿಂದ ಮಾಡ್ತೀನಿ. ಏನು ಮಾಡ್ತೀಯಾ? ಹಯಾಕು ಖೈರಿಮಸ್, ಬೇಗ ಹೋಗ್ತೀನಿ. ಈಗ ನೋಡಿ, ಫಾರ್ಮ್ಯಾಟ್ ಕನ್ನಡ ಥರನೇ ಇದೆ. ಎಸ್, ಕಾರಣ ಕೊಟ್ಟು ಮಾಡೋದು. ಎಸ್, ನೆಕ್ಸ್ಟ್ ಸಾಗರ್ ಸರ್. ದೊನ್ನ ಸ್ಪೋರ್ಟ್ಸುಗ ಸುಖಿ ದೆಸ್ಕ. ಹಾಂ, ಯಾವ ಥರ ಸ್ಪೋರ್ಟ್ಸು ಇಷ್ಟ ಅಂತ ಕೇಳಿದೆ. ಇಷ್ಟ. ಯಾವ ಥರ ಸ್ಪೋರ್ಟ್ಸ್ ಇಲ್ಲ, ಎಂಥ ಸ್ಪೋರ್ಟ್ಸ್. ಎಂಥ ಸ್ಪೋರ್ಟ್ಸ್? ಎರಡು ಒಂದೇ. ಯಾವ ಥರ ಸ್ಪೋರ್ಟ್ಸ್ ಅಂತ ಎಂತಂತೆ? ಸಕ್ಕಾಗ ಸುಖಿಮಸ್. ಸುಖಿ ದೆಸ್ಸು ಮಸಾಲ. ಇಲ್ಲಿ ನೀವು ವರ್ಬ್ ಕೆಲಸ ಮಾಡ್ತಿಲ್ಲ. ಸುಖಿ ದೆಸ್. ಇಷ್ಟ. ಸುಖಿ ಮಸ್ ಅಲ್ಲ, ಸುಖಿ ದೆಸ್. ಸಕ್ಕಾಗ ಸುಖಿ ದೆಸ್. ಫುಟ್ಬಾಲ್ ಇಷ್ಟ. ಎಂಥ ಸ್ಪೋರ್ಟ್ಸ್ ಇಷ್ಟ? ಫುಟ್ಬಾಲ್ ಇಷ್ಟ. ಸಿಂಪಲ್. ಸೊ ಗಾ ಸುಖಿ ದೆಸ್, ಇನ್ಮೇಲೆ ಗಾ ಸುಖಿ ದೆಸ್, ಇದು ಎಂದು. ರಘು ಸಾನ್ ಇಲ್ಲ, ಅವ್ರ ಬದಲು ಹೇಳ್ತೀನಿ. ಕರೀನಾ ಸಾನ್ವಾ ಎಗ ಜೋಜು ದೆಸ್ಕ. ಓಕೆ, ಸರಿ, ಟೋನ್ ತಪ್ಪಿತು. ದೆಸ್ ಫಾರ್ಮಲ್ ಆಗಿಲ್ಲ, ಸರಿ. ಕ್ವಶನ್ ಮಾಡಬೇಕು. ಕರೀನಾ ಸಾನ್ವಾ ಎಗ ಜೋಸು ದೆಸ್ಕ. ಹೈ, ಕರೀನಾ ಸಾನ್ವಾ ತೊತೆಮೋ ಜೋಸು ದೆಸ್. ಕರೀಸಾನ್ ಅವರು ಡ್ರಾಯಿಂಗಲ್ಲಿ ಪರಿಣಿತರ. ಹೌದು, ಅವರು ತುಂಬ ಪರಿಣಿತರು. ಎಸ್, ಅವರು ಇದರಲ್ಲಿ ಪರಿಣಿತರ. ಹೌದು, ಅವರು ಪರಿಣಿತರು. ಹೈ, ಕರೀನಾ ಸಾನ್ವಾ ಎಗ ತೊತೆಮೋ ಜೋಸು ದೆಸ್, ಹಿಂಗೂ ಹೇಳ್ಬೋದು. ಸುಮನ್ ಸಾನ್ ಇಲ್ಲ, ಅವ್ರ ಬದಲು ಹೇಳುವೆ. ತನಕ ಸಾನ್ವಾ ಇಂಡೋನೇಷ್ಯಾಗೋಗ ವಕರಿಮಸ್ಕ. ಯೆ ಝೆನ್ಝೆನ್ ವಕರಿಮಸೆನ್. ತನಕ ಅವರು ಇದು ಇಂಡೋನೇಷ್ಯನ್ ಲ್ಯಾಂಗ್ವೇಜ್ ಬರುತ್ತಲ್ಲ, ಸಾರಿ, ಏನು
ಗೊತ್ತಿದೆಯಾ, ತಿಳಿಯುತ್ತಾ? ಇಲ್ಲ, ಚೂರು ಚೂರು ತಿಳಿಯಲ್ಲ, ಚೂರು ಚೂರು ಗೊತ್ತಾಗಲ್ಲ. ಸೊ ಇಲ್ಲಿ ಅದಕ್ಕೆ ನಾನು ಹೇಳಿದ್ದು ತಿಳಿಯುತ್ತಾ ಅನ್ನೋ ವರ್ಬ್ ನೆನ್ಪಿಟ್ಕೊಂಡ್ರೆ ಅರ್ಥ ಚೆನ್ನಾಗುತ್ತೆ. ತನಕ ಸಾನ್ಬ ಇಂಡೋನೇಷ್ಯಾಗೋಗ ವಕರಿಮಸ್ಕ ಯೆ ಜೆನ್ಜೆನ್ ವಕರಿಮಸೆ. ಹಾಂ, ನೆಕ್ಸ್ಟ್ ಹರ್ಷ ಸರ್. ಕೊಮಕಾಯಿ ಒಕಾನೆ ಗಾ ಅರಿಮಸ್ಕ ಹಾಂ ಅಂದ್ರೆ ಚೇಂಜ್ ಇದೆಯಾ? ಹಾಂ, ಈಗೆ ಅರಿಮಸೆನ್ ಅರಿಮಸೆನ್. ಸೊ ಇಲ್ಲ. ಹಾಂ, ಈ ಅರಿಮಸೆನ್ ಇಲ್ಲ ಎರಡು ಸಲ ಆಯ್ತಲ್ಲ ಕನ್ನಡದಲ್ಲಿ ಹೇಳಕ್ಕೆ ಹೋದರೆ. ಹಾ ಅದಕ್ಕೆ ಇಲ್ಲ ಅಂತ. ಇಲ್ಲ. ಸೊ ನೋಡಿ, ಇಲ್ಲಿ ಅರಿಮಸ್ಸು ನೌನ ವರ್ಬ್ ಅಡ್ಜೆಕ್ಟಿವ್. ಅರಿಮಸ್ಸು ಅಂದ್ರೆ ಇದೆಯಾ? ಅಡ್ವರ್ಬ್ ಅಲ್ವಾ ಇದು? ಇಲ್ಲ, ಮಸ್ ಇದೆ ನೋಡಿ, ವರ್ಬ್ ಇದು. ಮಸ್ ಇದೆಯಲ್ಲ, ಮಸ್ ಕಾಣ್ತಿದೆ ಅಲ್ಲಿ, ಅರಿಮಸ್ ವರ್ಬ್ ಇದು. ಹಾಂ, ಸೊ ಇರೋದನ್ನ ಜಾಪನೀಸ್ ಅವರು ವರ್ಬ್ ಅಂತ ಕರೀತಾರೆ. ಇರೋದು ಎಕ್ಸಿಸ್ಟ್ ಆಗುತ್ತಲ್ಲ. ಓಕೆ. ಹಾಂ, ಸೊ ಮಸ್ ಹಾಕಿದೆ ನೋಡಿ, ಮಸ್ಸು. ಅರಿಮಸ್ ಒಕಾನೆಗ ಅರಿಮಸ್, ದುಡ್ಡಿದೆ. ಹಾಂ, ಓಕೆ ಸರ್. ಕೊಮಕಾಯಿ ಒಕಾನೆಗ ಅರಿಮಸ್ಕ, ಚಿಲ್ಲರೆ ಕಾಸಿದೆಯಾ? ಇಲ್ಲ. ಚೇತರ್ ಸರ್. ಮಾಯಸ ಶಿನ್ಬುನ್ ಓ ಯೋಮಿಮಾಸ್ಕ ಇಯೆ ಶಿನ್ಬುಂಗ ಅರಿಮಸೆನ್ ಕರ ಯೋಮಿಮಸೆನ್. ಪ್ರತಿದಿನ ನ್ಯೂಸ್ ಪೇಪರ್ನ ಓದ್ತೀಯಾ? ಇಲ್ಲ. ಅನ್ನೋದ್ರೆ ಒಳ್ಳೇದು, ರೆಸ್ಪೆಕ್ಟ್ ಹೇಳೋಣ. ಓದ್ತೀರಾ? ಇಲ್ಲ ಅಥವಾ ಟೈಮ್ ಇಲ್ಲದೆ ಇರೋದ್ರಿಂದ ಓದಲ್ಲ. ಎಸ್, ಇಷ್ಟೇ. ನೀವು ಅದೇ ಶಿನ್ಬುಂಗ ಅರಿಮಸೇನ್ ಅಂತ ಅಂದ್ರಿ, ಜಿಕಂಗ ಅರಿಮಸೇನ್ ಅಂತ ಹೇಳ್ಬೇಕು. ಅಷ್ಟೇ. ಹಾಂ, ಓಕೆ ಸರ್. ಮಾಯಸ ಶಿನ್ಬುಂಗ್ ಓ ಯೋಮಿಮಸ್ಕ ಯೆ ಜಿಕಂಗ ಅರಿಮಸೆನ್ ಕರ ಯೋಮಿಮಸೆನ್. ನೋಡಿ, ಇದು ಇಂಟರ್ನೇಷನಲ್ ಸ್ವಲ್ಪ ಇದಾಗಬೇಕು. ಅರಿಮಸೆನ್ ಕರ ಯೋಮಿಮಸೆನ್. ಹೇಳ್ತೀರಾ? ಹಾಂ ಸೆನ್ಸೆ. ಇಯೆ ಜಿಕಂಗ ಅರಿಮಸೆನ್ ಕರ ಯೋಮಿಮಸೆನ್. ಇಲ್ಲೇ ಇರೋದ್ರಿಂದ ಓದಲ್ಲ. ಏನಿಲ್ಲ ಅಂತೆ, ಟೈಮ್ ಇಲ್ಲ ಅಂತೆ. ಜಿಕಾನ್ ಟೈಮ್, ಸಮಯ. ಟೈಮ್ ಇಲ್ಲ, ಸಮಯ ಇಲ್ಲ. ಹಾಂ, ಕಲೆಸನ್. ದೋಸ್ತೆಕಿನೋ ಹಯಕು ಕಾಯಿರಿ ಮಸ್ತಕ. ಹಾಂ, ಕಾಯಿರಿ ಮಸ್ತಕ ಅನ್ಸುತ್ತಲ್ವಾ? ಕಾಯಿರಿ ಮಸ್ತಕ ಅಂದ್ರೆ ತೆರಳ್ತಿದ್ದೀರ. ಅಲ್ಲ, ತೆರಳ್ಬಿಟ್ರಾ, ಹೋದ್ರಾ ಅಂತ. ಮನೆ ವಾಪಸ್ ಹೋದ್ರಾ? ಬೇಗ ಹೋದ್ರಾ? ಕಿನೋ ಅಂದ್ರೆ ನಿನ್ನೆ ಬೇಗ ಹೋಗ್ಬಿಟ್ರಾ? ಈಗ ನೋಡಿ, ಇಲ್ಲಿ ನೋಡಿ, ಈಗ ದೋಸ್ತೆ ಅಂತ ಬಂತು. ಈಗ ಗೊತ್ತಾ ಈ ವರ್ಡ್ ನಿಮಗೆ? ಇಲ್ಲ ಸೆನ್ಸ್. ದೋಸ್ತೆ ಅಂದ್ರೆ ಯಾಕೆ ನಿನ್ನೆ ಬೇಗ ಹೋದ್ರಿ? ಅರ್ಥ ಆಯ್ತಾ? ದೋಸ್ತೆ. ಸರಿ, ಹೇಳಿ. ಯೋಜಿಗ ಅರಿಮಸ್ತಕರ. ಜೋಜಿಗ ಅರಿಮಸ್ತಕರ. ಜೋಜಿ ಅಲ್ಲ, ಯೋಜಿಗ ಅರಿಮಸ್ತಕರ. ಕೆಲಸ ಇದ್ದಿದ್ರಿಂದ. ಸೊ ಇಲ್ಲಿ ದೋಸ್ತೆ ಕಿನೋ ಹಯಕು ಕಾಯಿರಿ ಮಸ್ತಕ. ಯಾಕೆ ನಿನ್ನೆ ಬೇಗ ತೆರಳಿದ್ರಿ? ಯಾಕೆ ಅಂದರೆ ಹೇಳ್ತಾರೆ ಈಗ. ಯೋಜಿಗ ಅರಿಮಸ್ತಕರ. ಇಲ್ಲಾದ್ರೂ ಇಷ್ಟ ಹೇಳಬಹುದಿತ್ತು, ಯೋಜಿಗ ಅರಿಮಸ್ತ, ಕೆಲಸ ಇತ್ತು
ಹಂಗೆ ಹೇಳೋದ್ಕಿಂತ ಇದ್ದಿದ್ದರಿಂದ. ಯೋಜಿಗ ಅರಿಮಸ್ತಕರ. ಅರಿಮಸ್ತಕರ ಏನೋ ಇನ್ನು ಕಂಪ್ಲೀಟ್ ಮಾಡ್ಬೋದು ಸೆಂಟೆನ್ಸ್. ಅರಿಮಸ್ತಕರ ಖೈರಿಮಸ್ತ ಹಂಗೆ ಹೇಳ್ಬೋದು. ಸ್ಟ್ಯಾಂಡರ್ಡ್ ವರ್ಡ್ ಸೆನ್ಸ್ ಅಂದ್ರೆ ದೋಸ್ತ ಅಂದ್ರೆ ಯಾಕೆ ಅಂತ. ಹಾಂ ಹೌದು, ಸ್ಟ್ಯಾಂಡರ್ಡ್ ವರ್ಡ್ ಈ ಥರ ನೆನ್ಪಿಡ್ಕೊಬೋದು. ಸೊ ವಿಮಸ್ ಇದೆಯಲ್ವಾ, ಇದನ್ನು ದೋಸ್ತೆ ದೋಸ್ತೆ ವಿಮಸ್ಕ ದೋಸ್ತೆ ಶಿಮಸ್ಕ ಯಾಕೆ ಮಾಡ್ತೀರಾ ಈ ಥರ ನೆನ್ಪಿಡ್ಕೊಬೋದು. ದೋಸ್ತೆ ಶಿಮಸ್ಕ ದೋಸ್ತೆ ಶಿಮಸ್ತಕ ಯಾಕೆ ನಿನ್ನೆ ಬೇಗ ಹೋದ್ರಿ. ಓಕೆನಾ? ಹಾಂ, ಸಾಗರ್ ಸರ್ ನೋಡಿ, ಈ ಎಕ್ಸಸೈಸಲ್ಲಿ ನೀವು ಸುಖಿ ದೇಸ್ನ ಪ್ರಾಕ್ಟೀಸ್ ಮಾಡ್ತೀರಾ. ಇಷ್ಟ ಇದೆ ಅಂತ ಬನ್ನಿ, ಏನು ಇಷ್ಟ ಇದೆ ಅಂತ ನಿಮ್ಮದು ನೋಡೋಣ. ವತಾಶಿ ವಾ ಈಗಾಗ ಸುಖಿ ದೇಸ್. ಓ, ಅರ್ಥ? ನನಗೆ ಮೂವಿ ಇಷ್ಟ. ಅಷ್ಟೇ, ನನಗೆ ಮೂವಿ ಇಷ್ಟ. ವತಾಶಿ ವಾ ಏಗಾಗ ಸುಖಿ ದೇಸ್. ವತಾಶಿ ವಾ ಸ್ಪೋರ್ಟ್ಸುಗ ಸುಖಿ ದೇಸ್. ಹಾಂ, ನನಗೆ ಸ್ಪೋರ್ಟ್ಸ್ ಇಷ್ಟ. ನೆಕ್ಸ್ಟ್. ವತಾಶಿ ವಾ ಕಾಂಕೋಕು ಹಾಂ, ಇದೊಂದು ವರ್ಡ್. ಕಾಂಕೋಕು ರ್ಯೋರಿಗ ಸುಖಿ ದೇಸ್. ಹಾಂ, ಕಾಂಕೋಕು ಅಂದರೆ ಕೊರಿಯನ್. ಹಾಂ, ಕೊರಿಯನ್ ಡಿಶ್ ಇಷ್ಟ. Super. ನನಗೆ ಹಾಂ, ವತಾಶಿ ವಾ ಕಾಂಕೋಕು ರ್ಯೋರಿಗ ಸುಖಿ ದೇಸ್. ನೆಕ್ಸ್ಟು ಯಾರು ರಘು ಸಾನ್ ಇಲ್ಲ, ಇದ್ರ ಬದಲು ಕಲೆ ಸರ್ ಹೇಳಿ. ನೋಡಿ, ಈ ಸೆಂಟೆನ್ಸಲ್ಲಿ ಏನು ಕೇಳ್ತಿದ್ದೀರಾ, ಜೋಜು ದೇಸ್ ಅಂದರೆ ಯಾವುದೋ ಒಂದರಲ್ಲಿ ನೀವು ಪರಿಣಿತರು, ಪಂಟ್ರು ಅಂತ. ಅದನ್ನು ಹೇಳ್ಕೊಬೇಕು ನೀವು. ಬನ್ನಿ. ಕೂತಾಗ ಜೋಜು ದೇಸ್. ಹಾಂ, ಸಂತೋಷ ಸಾನ್ ಅವರು ಇಲ್ಲಿ ಹಾಡಲ್ಲಿ ಸಿಂಗಿಂಗಲ್ಲಿ ಪರಿಣಿತರು. ಅಲ್ಲಿ ಅಂತ ಆಗ್ಬಿಡುತ್ತಿದ್ದು, ನಾವು ಅಲ್ಲಿಗೆ ಡೇ ಅಂತ ಹೇಳಿದ್ವಿ. ಅದಕ್ಕೆ ಒಂದಕ್ಕೊಂದು ಈ ಚಾಪ್ಟರ್ ಲಿಂಕ್ ಇಲ್ಲ, ಈ ಅಬ್ಜೆಕ್ಟಿವ್ ಬಂದು ಎಲ್ಲ ಕೆಡಿಸ್ಬಿಡ್ತು. ಅದಕ್ಕೆ ನಾವು ಯಾವ ಥರ ನೆನ್ಪಿಡ್ಕೊಂತೀವಿ, ಡ್ಯಾಶುವ ಡ್ಯಾಶುಗ ಡೆಸ್, ಇಲ್ಲಿ ಅಬ್ಜೆಕ್ಟಿವ್ ಬರಬೇಕು. ಸೊ ಇಲ್ಲಿ ಅಬ್ಜೆಕ್ಟಿವ್ ಏನು ನಮ್ಮದು, ಜೋಜು ಡೆಸ್. ಏನು ಜೋಜು ಅಂತೆ, ಹಾಡು ಹೇಳೋದ್ರಲ್ಲಿ ಉತಾಗ ಜೋಜು ಡೆಸ್, ಯಾರು ಅವರು. ನೆಕ್ಸ್ಟ್, ನಾರ್ಮಲಿ ಅರಿಮಸ್ ವಕಾರಿಮಸ್ ಜೋಜು ದೇಸ್ ಅಂಡ್ ಅನದರ್ ಒನ್ ಇತರ ಸೆನ್ಸ್. ಅದು 4 ಸುಖಿ ದೇಸ್. ಇವು 4 ಅಂದ್ರೆ ನಾರ್ಮಲ್ గా ಏನಾಗುತ್ತೆ ಅಂದ್ರೆ ಡ್ಯಾಶ್ ಗ ಎಸ್ ಅಡ್ಜೆಕ್ಟಿವ್ ಆಗಬಹುದು, ವರ್ಬ್ ಆಗ್ಬೋದು. ಇಲ್ಲಿ ವರ್ಬ್ ಅಂದ್ರೆ ಇವೆರಡೇ, ಯಾವುದು ವಕಾರಿಮಸ್ ಅರಿಮಸ್. ಈ 4 ನೋಡಿ, 4 ಭಾಳ ಡೈವರ್ಟ್ ಆಗೋದು ಕನ್ನಡದಿಂದ. ಸಂತೋಷ ಸಾನ್ವ ರಿಯೋರಿಗ ಜೋಜು ದೇಸ್. ಹಾಂ, ಏನಂತೆ, ರಿಯೋರಿ ಅಂದರೆ ಇಲ್ಲಿದೆ ನೋಡಿ ಮೇಲೆ, ಡಿಶ್. ಸಂತೋಷ್ ಸಾನ್ ಅವರು ಡಿಶ್ ಅನ್ನ ಚೆನ್ನಾಗಿ ಮಾಡ್ತಾರೆ. ಎಸ್, ಹಂಗಾದ್ರೆ ಹೇಳ್ಬೋದಿಲ್ಲ, ಡಿಶಲ್ಲಿ ಪರಿಣಿತರು. ಏನೇ ಕೊಡಿ, ಏನೇ ಡಿಶ್ ಕೊಡಿ, ಇಂಡಿಯನ್ ಡಿಶ್ ಅಂತಲ್ಲ, ಏನೋ ಒಂದು ಡಿಶ್ ಕೊಡಿ ಮಾಡಿಬಿಡ್ತಾರೆ, ಮತ್ತು ಅದ್ರ ಬಗ್ಗೆ ಗೊತ್ತು. ಅದಕ್ಕೆ ಜೋಜು ದೇಸ್, ಜೋಜು ದೇಸ್. ನೆಕ್ಸ್ಟ್, ಸಂತೋಷ ಸಾನ್ವಾ ನಿಹೊಂಗೋಗ ಜೋಜು ದೇಸ್. ಸಂತೋಷ್ ಅವರು ಜಾಪನೀಸ್ ಅಲ್ಲಿ ಪರಿಣಿತರು. ಭಾಳ ಚೆನ್ನಾಗಿ ಮಾತಾಡ್ತಾರೆ, ಭಾಳ ಚೆನ್ನಾಗಿ ಬರೀತಾರೆ, ಭಾಳ ಚೆನ್ನಾಗಿ ಹೇಳ್ತಾರೆ. ಅವೆಲ್ಲ ಬಂತು ಜೋಜು ದೇಸ್ ಅಂದರೆ. ಸುಮನ್ ಸಾನು ಇಲ್ಲ, ಇವರು ಚೈತ್ರ ಸಾನ್. ವತಾಶಿ ವಾ ಹಿರಗನಗ ವಕಾರಿಮಾಸ್. ಸೂಪರ್. ನನಗೆ ಹಿರಗನ ಅರ್ಥ ಆಗುತ್ತೆ. ಎಸ್. ವತಾಶಿ ವಾ ಕಾಂಜಿಗ ವಕಾರಿಮಾಸ್. ಸೂಪರ್. ನನಗೆ ಕಾಂಜಿ ಅರ್ಥ ಆಗುತ್ತೆ. ವತಾಶಿ ವಾ ನಿಹೊಂಗೋಗ ವಕಾರಿಮಾಸ್.
ನಂಗೆ ಜಾಪನೀಸ್ ಅರ್ಥ ಆಗುತ್ತೆ. ಅರ್ಥ ಆಗುತ್ತೆ. ಅದಕ್ಕೂ ಮತ್ತು ನಿಹೊಂಗೊಗ ಜೋಜು ಡೆಸ್ಕು ಏನಾದ್ರು ವ್ಯತ್ಯಾಸ ಇದೆಯಲ್ಲ, ಇದೆಯಾ? ಜೋಸೋ ದೆಸ್ ಅಂದ್ರೆ ಫುಲ್ ಪರಿಣಿತ, Yes. ಎ ಟು ಝೆಡ್ ಎಲ್ಲ ಗೊತ್ತು. ವಕಾರಿಮಾಸ್ ಅಂದ್ರೆ ಅರ್ಥ ಆಗುತ್ತೆ ಅರ್ಥ ಅಷ್ಟೇ. ಆಗುತ್ತೆ ಅಷ್ಟೇ ಅಷ್ಟೇ ನೋಡಿ. ಎಸ್, ಅಷ್ಟೇ. ಹಾಂ, ಇದು ಆಯಿತು. ಸೊ ನೆಕ್ಸ್ಟ್ ಹರ್ಷಿತ ಸರ್. ವತಾಶಿವ ಕ್ಯಾಮೆರಾಗ ಅರಿಮಸ್. ಕ್ಯಾಮರಾ ಅಲ್ಲ, ಕಾಮೇರಾ. ಕಾಮೆರಾಗ ಅರಿಮಸ್. ಹಾಂ, ನನ್ನ ಹತ್ರ ಕ್ಯಾಮೆರಾ ಇದೆ. ನೋಡಿ ಇಲ್ಲೂ ಅಷ್ಟೇ, ನನ್ನ ಹತ್ತಿರ ಅನ್ನೋದು ಇಲ್ಲೇ ಇಲ್ಲ ಇಲ್ಲಿ ಜಾಪನೀಸಲ್ಲಿ. ಸೊ ಇಲ್ಲೂ ರೂಲ್ಸ್ನ ಬ್ರೇಕ್ ಮಾಡಿ ವತಾಶಿವ ಅದಕ್ಕೆ 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 ಈ ಥರ ನೆನ್ಪಿಟ್ಕೊಳ್ಳಿ, ಡ್ಯಾಶ್ ವರ್ಡ್ ಡ್ಯಾಶ್ ಡ್ಯಾಶ್. ಸೊ ನನ್ನ ಹತ್ರ ಕ್ಯಾಮ್ರಾ ಇದೆ. ನನ್ನ ಹತ್ರ ಕ್ಯಾಮ್ರಾ ಇದೆ. ಸೊ ಏನೇ ಇದೆ ಅಂತ ಹೇಳಬೇಕಾದ್ರೆ ಯಾರು ಅಂತ ಹೇಳಬೇಕು, ಆಮೇಲೆ ಏನಿದೆ ಅಂತ ಈ ಥರ ನೆನ್ಪಿಟ್ಕೊಬೇಕು. ಅರಿಮಸ್. ಹಾಂ, ಎಸ್. ನೆಕ್ಸ್ಟ್ ಹೇಳಿ. ವತಾಶಿವ ಕುರುಮಾಗ ಅರಿಮಸ್. ಹಾಂ, ನನ್ನ ಹತ್ರ ಕಾರ್ ಇದೆ. ಅಷ್ಟೇ. ಹಾಂ, ನೆಕ್ಸ್ಟ್. ವತಾಶಿವ ಯಾಕುಸೊಕು ಅರಿಮಸ್. ಯಾಕ್ಸೊಕುಗ ಅರಿಮಸ್. ವತಾಶಿವ ಯಾಕ್ಸೊಕುಗ ಅರಿಮಸ್. ಅರ್ಥ? ಯಾಕ್ಸೊಕು. ನೋಡಿ ಇಲ್ಲಿ ಎರಡು ಮೀನಿಂಗ್ ಇದೆ ಈ ಚಾಪ್ಟರ್. ಎರಡು ಮೀನಿಂಗ್ ಹೇಳಿದ್ದಾರೆ. ಒಂದು ಪ್ರಾಮಿಸ್ ಅಂತ, ಒಂದು ಅಪಾಯಿಂಟ್ಮೆಂಟ್ ಅಂತ. ಸೊ ಯಾವುದು ಹೊಂದುತ್ತೆ ಈ ಸಂದರ್ಭದಲ್ಲಿ? ನನ್ನ ಹತ್ರ ಪ್ರಾಮಿಸ್ ಇದೆ ಅಂತ ಹೇಳ್ತೀರಾ? ಅಪಾಯಿಂಟ್ಮೆಂಟ್ ಇದೆ. ಎಸ್, ಇಲ್ಲಿದೆ. ಅಪಾಯಿಂಟ್ಮೆಂಟ್ ಇದೆ. ಅದು ನೆನ್ಪಿಟ್ಕೊಬೇಡಿ. ನನ್ನ ಹತ್ರ ಅಪಾಯಿಂಟ್ಮೆಂಟ್ ಇದೆ. ವತಾಶಿವ ಯಾಕ್ಸೊಕುಗ ಅರಿಮಸ್. ನನಗೆ ಅಪಾಯಿಂಟ್ಮೆಂಟ್ ಇದೆ. ವತಾಶಿವ ಯೋಜಿಗ ಅರಿಮಸ್. ಯೋಜಿಗ ಅರಿಮಸ್. ನನಗೆ ಕೆಲಸ ಇದೆ. ಸೊ ಯಾರೋ ಫ್ರೆಂಡ್ ಫೋನ್ ಮಾಡಿ ಕರೀತಾರೆ, ಬಾರಪ್ಪ ನಾಳೆ ಅಂತ. ಸೊ ತಪ್ಪಿಸ್ಕೊಳಕ್ಕೆ ಈ ಥರ ಹೇಳ್ಬೋದು ನೀವು, ಕೆಲಸ ಇದ್ದರೂ ಇಲ್ಲದೇ ಇದ್ರು. ಸೊ ಇನ್ನು ಯಾಕೆ ಈ ಥರ ಅಂದೆ ಅಂದರೆ, ಇನ್ನೊಂದಿದೆ ವರ್ಡ್, ಕೆಲಸ ಇದೆ ಅನ್ನೋದು. ಸಿಗೋತೋ, ಅದು ಬೇರೆ, ಇದು ಬೇರೆ. ಕೇಳಿದ್ರೆ ಸಿಗೋತೋ ಅರಿಮಸ್? ಇಲ್ಲ ಅನ್ಸುತ್ತಲ್ಲ. ಓಕೆ, ಅದು ಗೊತ್ತಿದ್ರೆ ಇದು ನಿಮಗೆ ಡಿಫ್ರೆನ್ಸ್ ಅರ್ಥ ಆಗೋದು. ಎನಿವೆ, ಈ ಯೋಜನೆ ಅಂದರೆ ಏನೋ ಒಂದು ಕೆಲಸ ಇದೆ ಅಷ್ಟೇ. ಅದೇನಂತ ಗೊತ್ತಿಲ್ಲ, ಏನೋ ಒಂದಿರ್ಬೋದು. ಏನಾದರೂ ಹಾಲು ತರೋದಿರ್ಬೋದು, ಫ್ರೆಂಡನ್ನು ಬಿಟ್ಟು ಬರೋದಿರ್ಬೋದು, ಏನೋ ಒಂದಿರ್ಬೋದು. ಆ ಕೆಲಸ ಅದು ಯೋಜಿಗ ಅರಿಮಸ್. ಓಕೆನಾ? ಚೈತ್ರ ಸರ್. ಇಸೋಗಾಶಿ ದೆಸ್ಕರ ತೊತೆಮೋ ಇಕಿಮಸೆನ್. ದೋಕೊಮೋ ಇಕಿಮಸೆನ್. ಇದು ಓದಿ, ಒಂದ್ಸಲ ಓದಿ ನೋಡೋಣ, ಹೆಂಗೆ ಗೊತ್ತೀರಾ? ಇಸೋಗಾಶಿ ದೆಸ್ಕರ ನೋಡಿ, ನಾವು ಓದ್ತೀನಿ. ದೋಕೊಮೋ ಇಸೋಗಾಶಿ. ಎಸ್, ಇಸೋಗಾಶಿ ದೆಸ್ಕರ ದೋಕೊಮೋ ಇಕಿಮಸೆನ್. ಬಂತು. ಎಸ್, ಅರ್ಥ? ಬ್ಯುಸಿಯಾಗಿರೋದ್ರಿಂದ ಎಲ್ಲಿಗೂ ಹೋಗಲ್ಲ. ನೀವು ಹೋಗಲ್ಲ ಅಂತ ಎಲ್ಲಿಗೋ, ಯಾಕೆಂದರೆ ನೀವು ಬ್ಯುಸಿ ಇದ್ದೀರಾ. ಎಸ್. ಇಸೋಗಾಶಿ ದೇಸ್ಕರ ದೊಕೊಮೋ ಇಕಿಮಸೆನ್. ನೆಕ್ಸ್ಟ್. ಶಿಗೋತೊಗ ಅರಿಮಾಸ್ಕರ ದೊಕೊಮೋ ಇಕಿಮಸೆನ್. ಶಿಗೋತೊಗ ಅರಿಮಾಸ್ಕರ ದೊಕೊಮೋ ಇಕಿಮಸೆನ್. ಕೆಲಸ ಇರೋದ್ರಿಂದ ಎಲ್ಲಿಗೂ ಹೋಗಲ್ಲ. ಜಿಕಾನ್ಗ ಅರಿಮಸೆನ್ ಕರ ದೊಕೊಮೋ ಇಕಿಮಸೆನ್. ಟೈಮ್ ಇಲ್ದೇ ಇರೋದ್ರಿಂದ ಎಲ್ಲಿಗೂ ಹೋಗಲ್ಲ. ಇದನ್ನ ನೀವು ಪಾಸ್ಟಲ್ಲಿ ಹೇಳ್ಬೋದಾ? ಇಲ್ಲೇ ಇರೋದ್ರಿಂದ ಎಲ್ಲಿಗೂ ಹೋಗ್ಲಿಲ್ಲ. ಜಿಕಾನ್ಗ ಅರಿಮಸೆನ್ ಕರ ದೊಕೊಮೋ ಹೋಗಿಲ್ಲ. ಇಕಿಮಾಶ್ತ. ದೊಕೊಮೋ ಇಕಿಮಾಶ್ತ. ಇಕಿಮಸೆನ್ ದೆಶ್ತ. ಏನಸಲಿ ಓದಿ. ಜಿಕಾನ್ಗ ಅರಿಮಸೆನ್ ಕರ ದೊಕೊಮೋ ಇಕಿಮಸೆನ್ ದೆಶ್ತ. ಇಲ್ಲಿ ನೀವು ತಪ್ಪು ಹೇಳಿದ್ರಿ. ಜಿಕಾನ್ ಇಲ್ಲದೆ ಇರೋದ್ರಿಂದ ಎಲ್ಲಿಗೂ ಹೋಗ್ಲಿಲ್ಲನಾ? ಇಲ್ಲದೆ ಇರೋದ್ರಿಂದ ಸಾರಿ ಏನಂತ ಗೊತ್ತಾ, ನೀವು ಅರಿಮಸೆನ್ ದೆಷ್ಟಕರ ಅಂತ ಹೇಳ್ಬೇಕಿತ್ತು. ಇಲ್ಲದೆ ಇರೋದ್ರಿಂದ ಕನ್ನಡದಲ್ಲಿ ಹೆಂಗೆ ಹೇಳೋದು? ಇರಲಿಲ್ಲ, ಅದಕ್ಕೆ ನಾವು ಹೋಗಲಿಲ್ಲ.
ಇಲ್ದೇ ಇದ್ರಿಂದ. ಅರಿಮಸೆನ್ ದೆಸ್ತಕರ ಪಾಸ್ಟ್ ಟೆನ್ಸ್ ಜಿಕಾನ್ಗ ಅರಿಮಸೆನ್ ದೆಷ್ಟಕರ ದೊಕೊಮೊ ಇಕಿಮಸೆನ್ ದೆಷ್ಟ. ಎಸ್, ಇಲ್ಲದೆ ಇದ್ದಿದ್ದರಿಂದ ಹೋಗಲಿಲ್ಲ. ಎಸ್. ಹಾಂ, ನೆಕ್ಸ್ಟು ಕಲೆಸನ್. ಸ್ಪೋರ್ಟ್ಸು ಹೈ. ಹ್ಞೂ मेरा सानवा स्पोर्ट्स गा सुखी देस का हाई सुखी देस. मेरा सान ಸ್ಪೋರ್ಟ್ಸ್ ನಲ್ಲಿ ಪರಿಣಿತರ. ಇಲ್ಲ, ಸುಖಿದೇಸ್ಕ ಅವರಿಗೆ ಸ್ಪೋರ್ಟ್ ಇಷ್ಟನಾ ಕೇಳ್ತಿದ್ದಾನೆ. ಈಗ ನೀವು ಮತ್ತೆ ಮಿರಾಸಾನ್ ಇದ್ದೀರಾ, ನೀವು ಕೇಳ್ತೀರ ಮಿರಾಸಾನ್ಗೆ, ಮಿರಾಸಾನ್ ಬಾ ಸ್ಪೋರ್ಟ್ಸ್ಗ ಸುಖಿದೇಸ್ಕ. ಹೈ ಸುಖಿದೇಸ್, ಹೌದು ಇಷ್ಟ. ಹೌದು ಇಷ್ಟ. ನೆಕ್ಸ್ಟ್ ದಾನ್ಸು ಹೀಗೆ. ಓಕೆ. मेरा सानवा ಹಾಂ ದಾನ್ಸುಗ ಸುಖಿ ದೇಸ್ का. मेरा सान ಡ್ಯಾನ್ಸ್ ಇಷ್ಟನಾ ನಿಮಗೆ? ಇಷ್ಟ. ನಿಮಗೆ ಡ್ಯಾನ್ಸ್ ಇಷ್ಟನಾ? ಮಿರಾಸಾನ್ ಅವರೇ ಡ್ಯಾನ್ಸ್ ಇಷ್ಟನಾ? ಹೀಗೆ ಸುಖಿಜಾ ಅರಿಮಸೆ. ಏ ಸುಖಿಜಾ ಅರಿಮಸೆ ಇಲ್ಲ, ನನಗೆ ಇಷ್ಟ ಇಲ್ಲ. ಇಷ್ಟ ಇಲ್ಲ. ಎಸ್. ಸೊ ದೆಸ್ ಇದ್ದಿದ್ದೇನಾಯಿತು? ಜಾ ಅರಿಮಸೇನ್ ಆಯಿತು. ಜಾ ಅರಿಮಸೇನ್ ಅರಿಮಸೇನ್ ಆಯಿತು. ಸೊ ಯಾವಾಗ ದೆಸ್ ಇದ್ದು ಜಾ ಅರಿಮಸೇನ್ ಆಗುತ್ತೆ? ಒಂದು ನೌನ್ ಬಂದಾಗ, ಇಲ್ಲ ಅಡ್ಜೆಕ್ಟಿವ್ ಬಂದಾಗ. ಅಡ್ಜೆಕ್ಟಿವ್. ಎಸ್. ನೆಕ್ಸ್ಟ್ ಯಾರು? ಸಾಗರ್ ಸರ್. ಮಿರಾಸಾನ್ ವಾ ನಿಹೊನ್ ರೋರಿಗ ಸುಖಿ ದೇಸ್ का. ಹಾಂ, ಮಿರಾಸಾನ್ ಅವ್ರಿಗೆ ಜಪಾನ್ ಡಿಶ್ ಇಷ್ಟನಾ? ನೀವು ಕೇಳ್ತೀರಾ ಅವರಿಗೆ, ನೀವು ಮುಂದಿದ್ದಾರೆ ಮಿರಾಸನ್ ಅವ್ರಿಗೆ ಕೇಳ್ತೀರಾ. ನಿಮ್ಗೆ ಇಷ್ಟನಾ? ನಿಮಗಿದು ಇಷ್ಟನಾ? ಓಕೆ. ಹೈ ಸುಖಿ ದೇಸ್ ಅಂತ ಅವರು ಹೇಳ್ತಾರೆ. ನೀವು ಹೇಳ್ತೀರಾ. ಇದು ನೆಗೆಟಿವ್ ಹೇಳಿ. ಇಯೆ ಸುಖಿ ಜಾ ಅರಿಮಸೇನ್. ಎಸ್. ನೆಕ್ಸ್ಟು ಚೈತ್ರಸನ್. ಕರಾओके ये हमारी कराओके वा ಮಿರಾಸಾನ್ ವಾ ಕರಾओकेಗ ಸುಖಿ ದೇಸ್ का. ये हमारी सुखी जा ಅರಿಮಸೆನ್. ಏನಂತೆ? ಮಿರಾಸಾನ್ ಅವರೇ ಕರಾओके ಇಷ್ಟನಾ? ಇಲ್ಲ, ಅಷ್ಟೊಂದು ಇಷ್ಟ ಇಲ್ಲ. ಅಷ್ಟೊಂದು ಇಷ್ಟ ಇಲ್ಲ, ಅಷ್ಟೇನು ಇಷ್ಟ ಇಲ್ಲ. ಓಕೆ, ಈಗ ನನಗೆ ಕೇಳಿ. ಸೇಮ್. ಸೆನ್ಸೇವಾ ಕರಾओकेಗ ಸುಖಿ ದೇಸ್ का. ಸೂಪರ್. ಸೆನ್ಸೇವಾ ಕರಾओकेಗ ಸುಖಿ ದೇಸ್ का. ಹೈ ತೊತೆಮೋ ಸುಖಿ ದೇಸ್. ಹೌದು, ತುಂಬ ಇಷ್ಟ. ತುಂಬ ಇಷ್ಟ. ಸೂಪರ್. ನೆಕ್ಸ್ಟು ಹರ್ಷಿತಾ ಸನ್. ರ್ಯೋಕೋ. ರ್ಯೋಕೋ. ಮತ್ತೆ ಹೈ ತೊತೆಮೋ. ಓಕೆ, ಇಲ್ಲೇನು ಮಾಡ್ಬೇಕು ನೀವು? ಹೈ ಫಸ್ಟ್ ಏನು ಮಾಡ್ಬೇಕಂತ ಇದು ಕೇಳಬೇಕು, ಪ್ರಶ್ನೆ ಕೇಳಬೇಕು. ಏನಂತ? ಇದು ನಿಮಗೆ ಇಷ್ಟನಾ ಅಂತ, ನಿಮಗೆ ಇದು ಇಷ್ಟನಾ ಅಂತ. ಮಿರಾಸಾನ್ ವಾ ರ್ಯೋಕುಗ ಸುಖಿ ದೇಸ್ का. ಹೈ ತೊತೆಮೋ ಸುಖಿ ದೇಸ್. ಹೈ ತೊತೆಮೋ ಸುಖಿ ದೇಸ್. ಓಕೆ, ನೆಗೆಟಿವ್ ಹೇಳ್ಬೋದಾ? ತುಂಬ ಇಷ್ಟ. ನೆಗೆಟಿವ್ ಅಲ್ಲಿ ಹೇಳ್ಬೋದಾ? ಚೂರು ಇಷ್ಟ ಇಲ್ಲ ಅಂತ. ಚೂರು ಇಷ್ಟ ಇಲ್ಲ. ಇಯೆ ತೊತೆಮೋ ಅಲ್ಲ, ಇಯೆ ಝೆನ್ಝೆನ್ ಸುಖಿ
ಜಾ ಅರಿಮಸೆನ್. ಎಸ್, ಝೆನ್ಝೆನ್ ಸುಖಿ ಜಾ ಅರಿಮಸೆನ್. ಹಿಂಗೆ ಸ್ವಲ್ಪ ಜಾಪನೀಸಲ್ಲಿ ಟ್ರೈ ಮಾಡಿ. ಇದು ನೀವು ಹೇಳಿ.